ಹಿಂಪಡೆಯಿರಿ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಅಮಾನತು ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಕ್ಷ ಕಮಿಷನ್ ಅವರನ್ನು ಅಮಾನತು ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಕ್ಷ ಕಮಿಷನ್ ಅನ್ನು ಅಮಾನತು ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದಕ್ಷ ಕಮಿಷನ್ ಅನ್ನು ಅಮಾನತು ಮಾಡಿದ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಏನು 11ನೇ ತಾರೀಕು ಬೆಂಗಳೂರಲ್ಲಿ RCB ವಿಜಯೋತ್ಸವದ ವೇಳೆ 11 ಜನದ್ದು ದುರ್ಮರಣ ಆಗಿದೆ. ಈ ಘಟನೆಗೆ ನೇರ ಹೊಣೆ ಬೆಂಗಳೂರು ಕಮಿಷನರ್ ಅಂತ ಅವ್ರನ್ನ ತಲೆದಂಡ ಮಾಡಿರೋದು ನಾವು ಖಂಡನಾರ್ಹ ಮಾಡ್ತಾ ಇದೀವಿ. ಕೋತಿ ತಾನು ಮೊಸರು ತಿಂದು ಮೇಕೆ ಬಾಯಿ ಗುರಿಸ್ದಂಗೆ ಮಾಡಿರೋದು ಈ ತಪ್ಪನ್ನು ನಾವು ಖಂಡಿಸುತ್ತಾ ಈ ಅಮಾನತು ಆದೇಶವನ್ನು ಹಿಂಪಡಿಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅಂದ್ಬಿಟ್ಟು ಈ ಹೋರಾಟ ಮಾಡಿ ಕಮಟೆ ಚಳವಳಿ ಮಾಡಿದ್ವಿ. ಸರ್ ಅರ್ಜುನ್ ಗೋಪಾಲ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಚಂದ್ರಶೇಖರ್, ಅರುಣ್ ಗೌಡ್ರು, ಸಂದೀಪ್ ಅವರು ನೇತೃತ್ವದಲ್ಲಿ ರೈತ ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ. ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳ್ತಿದ್ದೀರಾ ಸರ್? ತಪ್ಪಿತಸ್ಥರು ಯಾರಿದ್ದಾರೆ ಕೊಡ್ಬೇಕು ಅಂತ ಕೆಲವು ಸಂಘಟನೆ ಹೇಳ್ತಾರೆ, ತಮ್ಮ ನಿರ್ಧಾರ. ಹೌದು ಸರ್, CBI ಕೊಡಬೇಕು. NIA, CBI ಆ ಥರದ ಯಾವ್ದಾರ ನ್ಯಾಷನಲ್ ಸಂಸ್ಥೆ ಬಂದ್ಬಿಟ್ಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸೂಕ್ತ ಅಂತ ನಾವು ಕೇಳ್ತಿದ್ದೀವಿ. ಪರಿಹಾರ ಕೊಟ್ಟಿರೋ ಹಣ ಸಮಾಧಾನ ಇಲ್ವಾ? ಸಮಾಧಾನ ಇಲ್ಲ ಸರ್. ಅದು ಕನಿಷ್ಠ 1-1.5 ಕೋಟಿ ಅದ್ರ ಕೊಡ್ಬೇಕು ಅಂತ ನಮ್ದು ಆಗ್ರಹ ಇದೆ ಸರ್. ಈಗ